ವಾರದ ಕತೆ ಕಿಚ್ಚನ ಜೊತೆ ನೋಡೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಿದ್ದಾರೆ. ಅಂದಾಗೆ ಕಿಚ್ಚ ಇಂದು ಬಹಳ ಸಿಟ್ಟಿನಿಂದಲೇ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಯಾಕಂದ್ರೆ 4ನೇ ವಾರದಲ್ಲಿ ಕೆಲ ಸ್ಪರ್ಧಿಗಳು ಹದ್ದು ಮೀರಿ ವರ್ತಿಸಿದ್ದಾರೆ. ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ, ರೌಡಿಗಳಂತೆ ನಡ್ಕೊಂಡಿದ್ದಾರೆ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಬಹಳ ಕೋಪದಿಂದ ಶೋ ಆರಂಭಿಸಿದ್ದಾರೆ. ವೀಕ್ಷಕರು ಕೂಡ ಈ ದಿನಕ್ಕಾಗಿ ಒಂದು ವಾರದಿಂದ ತುದಿಗಾಲಲ್ಲಿ ಕಾಯ್ತಿದ್ರು. ಬಿಗ್ ಬಾಸ್ ಸೀಸನ್ 10 ಹಿಂದಿನ 9 ಸೀಸನ್ಗಿಂತಲೂ ಸ್ವಲ್ಪ ಬೋಲ್ಡ್ ಆಗಿದೆ. ಹ್ಯಾಪಿ ಬಿಗ್ ಬಾಸ್ ಅಂತ ಶುರುವಾಗಿದ್ದ ಈ ಬಾರಿಯ ಸೀಸನ್ 4ನೇ ವಾರಕ್ಕೆ ರಣರಂಗವಾಗಿದೆ. ಅದರಲ್ಲೂ ವಿನಯ್ ಮತ್ತೆ ಸಂಗೀತ ಕಿತ್ತಾಟ ಜೋರಾಗಿ ನಡೀತಿದೆ. ಈ ಸ್ಪರ್ಧಿಗಳು ಟಾಸ್ಕ್ ಗೆಲ್ಲುವ ಬರದಲ್ಲಿ ಮಾತಿನಲ್ಲಿ ಹಿಡಿತ ಇಲ್ಲದಂತೆ ಮಾತಾಡ್ತಿದ್ದಾರೆ. ಹಾಗಾಗಿ ವೀಕ್ಷಕರ ಕೋಪ ಮಿತಿ ಮೀರಿ ಹೋಗಿದೆ. ಹಾಗಾಗಿ ಕೆಲ ವೀಕ್ಷಕರು ಕಿಚ್ಚನಲ್ಲಿ ಮನವಿಯನ್ನ ಮಾಡಿಕೊಂಡು ನೀವು ವಿನಯ್ ಮತ್ತು ನಮ್ರತಾ ಗೌಡರನ್ನ ಪ್ರಶ್ನೆ ಮಾಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಕಿಚ್ಚ ಕೂಡ ಪ್ರೇಕ್ಷಕರ ಮನವಿಗೆ ಹೋಗೊಟ್ಟು ನಮ್ರತಾ ವಿನಯರ ಚಳಿ ಬಿಡಿಸ್ತಾರೆ ಅಂತ ಬಹುತೇಕ ವೀಕ್ಷಕರು ನಿರೀಕ್ಷೆಯನ್ನ ಇಟ್ಟುಕೊಂಡು ಕಾಯ್ತಿದ್ದಾರೆ. ವಿನಯ್ ಅಂಡ್ ಟೀಮ್ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದಲ್ಲದೆ ಹೊಡಿತೀನಿ ಬಡಿತೀನಿ ಅನ್ನುವ ಪದಗಳನ್ನು ಬಳಕೆ ಮಾಡಿದ್ದಾರೆ. ಇದನ್ನ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಹೌದು, ಈ ಬಾರಿಯ ವಾರದ ಕತೆ ಕಿಚ್ಚನ್ ಜೊತೆ ಶೋ ತುಂಬಾ ಕುತೂಹಲವನ್ನ ಮೂಡಿಸಿದೆ. ಕೇವಲ ಸಾಮಾನ್ಯ ಜನರು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಕೂಡ ಕಿಚ್ಚನಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿನಯ್ ಅವರು ಬಿಗ್ ಬಾಸ್ನಲ್ಲಿ ದುರಾಂಕಾರದಿಂದ ವರ್ತಿಸ್ತಾ ಇರೋದು ಯಾರಿಗೂ ಇಷ್ಟ ಆಗ್ತಿಲ್ಲ. ಟಾಸ್ಕ್ ವೇಳೆ ಮಾಡೋದೇನೆಲ್ಲ ಮಾಡಿ ಹೇಳೋದೇನೆಲ್ಲ ಹೇಳಿ ನಂತರ ಕ್ಷಮೆ ಕೇಳೋದನ್ನ ವಿನಯ್ ರೂಢಿಯಾಗಿಸಿಕೊಂಡಿದ್ದಾರೆ ಅಂತ ತುಂಬಾ ಜನ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ವಿನಯ್ ಅವರು ಗ್ರೂಪಿಸಂ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಾಮಿನೇಟ್ ಮಾಡುವ ವೇಳೆ ಹಾಗೂ ಕಳಪೆ ಕೊಡುವಾಗ ಉತ್ತಮ ಯಾರು ಅನ್ನೋದರ ವಿಷಯದಲ್ಲಿ ಸ್ಪರ್ಧಿಗಳ ಬ್ರೈನ್ ವಾಶ್ ಮಾಡಿದ್ರು. ನಾಮಿನೇಷನ್ ಹಾಗೂ ಕಳಪೆ ವಿಚಾರದಲ್ಲಿ ಈಗಾಗಲೇ ಓಪನ್ ಚರ್ಚೆ ಮಾಡಿ ಕೆಲವು ಸ್ಪರ್ಧಿಗಳನ್ನ ವಿನಯ್ ಇನ್ಫ್ಲುಯೆನ್ಸ್ ಮಾಡಿದ್ರು. ಇದೀಗ ಅವರ ಪ್ಲಾನ್ ಪ್ರಕಾರ ಸಂಗೀತ ಅವರಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ. ಇದನ್ನ ವೀಕ್ಷಕರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಕಿಚ್ಚೆ ಎಂದು ಕಳಪೆ ವಿಚಾರದ ಬಗ್ಗೆನೂ ಚರ್ಚೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಸ್ಪರ್ಧಿಗಳಿಗೆ ಸ್ವಂತ ನಿರ್ಧಾರ ತಗೊಳ್ಳೋಕೆ ಆಗದೇ ಇದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳಬೇಕು ಎಂಬುದಾಗಿ ಕಿಚ್ಚ ಸುದೀಪ್ ಅವರಿಗೆ ಜನ ಕೇಳಿಕೊಳ್ತಿದ್ದಾರೆ. ಸಂಗೀತ ಈ ವಾರ ಅದ್ಭುತವಾಗಿ ಆಡಿದ್ರು ಸಹ ಗ್ರೂಪಿಸಂ ಮಾಡಿ ಆಕೆಯನ್ನ ಟಾರ್ಗೆಟ್ ಮಾಡಿದ್ರಿಂದ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನ ಸಂಗೀತಕ್ಕೆ ಕೊಟ್ಟು ಉಳಿದ ಸ್ಪರ್ಧಿಗಳಿಗೆ ಉಗಿಬೇಕು ಅಂದಿದ್ದಾರೆ. ಅಂದಾಗಿ ಸ್ನೇಹಿತರೆ, ಈ ಹಿಂದೆ ವಿನಯ್ ಅವಾಚ್ಯ ಶಬ್ದಗಳನ್ನು ಬಳಸಿ ಬೀಪ್ ಸೌಂಡ್ ಹಾಕಿಸ್ಕೊಂಡಿದ್ರು. ಡ್ರೋನ್ ಪ್ರತಾಪ್ಗೆ ಮುಚ್ಕೊಂಡು ಕೇಳಿಸ್ಕೊ ಅಂದಿದ್ರು. ಇನ್ನು ನಮ್ರತಾ ಕೂಡ ತನಿಷಾಗೆ ಕಿತ್ತೋದೋಳು ಎಂಬ ಪದ ಬಳಕೆಯನ್ನು ಮಾಡಿದ್ರು. ತನಿಷಾ ಜೊತೆ ಕಿರುಚಾಡಿ ನಮ್ರತಾ ಸಹ ಬೀಪ್ ಸೌಂಡ್ ಹಾಕಿಸ್ಕೊಂಡಿದ್ರು. ಆದರೆ ಕಳೆದ ವಾರಾಂತ್ಯದಲ್ಲಿ ಈ ಬಗ್ಗೆ ವಿನಯ್ಗಾಗ್ಲಿ ನಮ್ರತಾಗಾಗ್ಲಿ ಕಿಚ್ಚ ಸುದೀಪ್ ಅವರು ಏನನ್ನು ಹೇಳಿರಲಿಲ್ಲ. ಅವಾಚ್ಯ ಶಬ್ದ ಬಳಕೆ ಬಗ್ಗೆ ಕ್ಲಾಸ್ ಕೂಡ ತಗೊಂಡಿರಲಿಲ್ಲ. ಆದ್ರೆ ಈ ವಾರ ವಿನಯ್ ಗೌಡ ಅವರ ಪದ ಬಳಕೆ ಮಿತಿ ಮೀರಿದೆ. ಸಂಗೀತ ಮತ್ತು ತನಿಷಾ ಮೇಲೆ ಏಕವಚನದಲ್ಲೇ ವಿನಯ್ ಬೈದಿದ್ದಾರೆ. ಬಳೆ ವಿಚಾರ ಮಾತಾಡಿ ಮಹಿಳೆಯರ ಮೇಲೆ ಗೌರವವಿಲ್ಲದಂತೆ ಮಾತಾಡಿದ್ದಾರೆ. ಆದರೂ ಇವರಿಗೆ ಕೆಲ ಸ್ಪರ್ಧಿಗಳು ಉತ್ತಮ ಪಟ್ಟವನ್ನು ಕೊಟ್ಟಿದ್ದಾರೆ. ಅದ್ಯಾವ ಆಧಾರದ ಮೇಲೆ ಈ ಪಟ್ಟ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಇದರ ವಿರುದ್ಧ ವೀಕ್ಷಕರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹಾಗಾಗಿ ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡೋದು ಪಕ್ಕ ಅಂತ ಪ್ರೋಮೋ ನೋಡಿದಾಗ ಗೊತ್ತಾಗ್ತಿದೆ. ಹೌದು, ವಿನಯ್ ಮತ್ತು ತಂಡ ಫಿಕ್ಸಿಂಗ್ ಮಾಡಿ ಕಳಪೆ ಕೊಟ್ಟಿರೋದು ಕೂಡ ವೀಕ್ಷಕರ ಕೋಪಕ್ಕೆ ಕಾರಣವಾಗಿದೆ. ಸ್ಪರ್ಧಿಗಳು ವಿನಯ್ ಮಾತನ್ನ ಕೇಳೋಕೆ ಇಲ್ಲಿಗೆ ಬಂದಿದ್ದಾರೆ ಎಂಬ ಪ್ರಶ್ನೆ ಸಹಜವಾಗಿ ಜನರಲ್ಲಿ ಕಾಡ್ತಿದೆ. ಹೌದು, ಕೊನೆಗೂ ವಿನಯ್ ಹೇಳಿದಂತೆ ಸಂಗೀತಗೆ ಕಳಪೆ ಪಟ್ಟ ಕೊಟ್ಟಿದ್ದೆ ವಿನಯ್ ಅಂಡ್ ಟೀಮ್. ಇವರು ತಾವು ಗೆಲ್ಲೋಕೆ ಬಿಗ್ ಬಾಸ್ಗೆ ಬಂದಿದ್ದಾರಾ ಅಥವಾ ವಿನಯ್ನ ಗೆಲ್ಸೋಕೆ ಬಂದಿದ್ದಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿದೆ. ಹೌದು, ಮತ್ತೆ ಬಿಗ್ ಬಾಸ್ನಲ್ಲಿ ಎಲ್ಲರೂ ಮೋಸದಾಟವನ್ನ ಆಡಿದ್ದಾರೆ. ವಿನಯ್ ಹೇಳಿದ್ದಕ್ಕೆ ಸಂಗೀತರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇವರು ಎಷ್ಟು ನ್ಯಾಯಯುತವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. 3ನೇ ವಾರ ಕಿಚ್ಚ ಸುದೀಪ್ ಅವರು ಅಷ್ಟೊಂದು ಕಿವಿ ಮಾತನ್ನ ಹೇಳಿದ್ರು ಸಹ ಮತ್ತೆ ವಿನಯ್ಗೆ ಚಮಚ ಬಕೆಟ್ ಡ್ರಮ್ ಹಿಡಿತಿದ್ದಾರೆ ಅಂತ ವೀಕ್ಷಕರು ಗರಂ ಆಗಿದ್ದಾರೆ. ನೀವು
ಎಷ್ಟು ಮೆರಿತಿರೋ ಮೆರೀರಿ, ನಿಮ್ಮ ಹಾಂ ಮುರಿಯೋಕೆ ಕಿಚ್ಚ ಬರ್ತಾರೆ ಅಂತ ವಿನಯ್ ಗ್ಯಾಂಗ್ಗೆ ಕಮೆಂಟ್ನಲ್ಲಿ ಉಗಿತಿದ್ದಾರೆ ತುಂಬ ಜನ. ಅದೇಕೆ ವಿನಯ್ ಅವರು ಸಂಗೀತರನ್ನ ಅಷ್ಟು ಟಾರ್ಗೆಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ತಮ್ಮ ಅಭಿಪ್ರಾಯವನ್ನ ಇನ್ನುಳಿದ ಸ್ಪರ್ಧಿಗಳ ತಲೆಗೆ ತುಂಬಿಸಿ ಅವರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಯಾಕೆ ಇದು ಉಳಿದ ಸ್ಪರ್ಧಿಗಳಿಗೆ ಅರ್ಥ ಆಗ್ತಿಲ್ಲ? ತಾವು ಮೂರ್ಖರಾಗ್ತಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗ್ತಿಲ್ವಾ, ಅಥವಾ ಬೇಕಂತಲೇ ವಿನಯ್ ತಾಳಕ್ಕೆ ಕುಣಿತಿದ್ದಾರ ಗೊತ್ತಿಲ್ಲ. ವಿನಯ್ ಗೆಲ್ಲಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಎಂಬ ಪ್ರಶ್ನೆಗಳು ವೀಕ್ಷಕರ ವಲಯದಲ್ಲಿ ಕೇಳಿ ಬರ್ತಿದೆ. ಹೌದು, ಬಿಗ್ ಬಾಸ್ನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಮೋಸ ಆಗ್ತಿದೆ. ನಾಮಿನೇಷನ್ ಯಾರನ್ನ ಮಾಡಬೇಕು, ಕಳಪೆ ಯಾರಿಗೆ ಕೊಡಬೇಕು, ಫೈನಲ್ನಲ್ಲಿ ಯಾರು ಇರಬೇಕು ಅನ್ನೋದನ್ನ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ವಿನಯ್ ಗೌಡ ಹಾಗೂ ನಮ್ರತಾ. ಇದರ ವಿರುದ್ಧ ವೀಕ್ಷಕರು ಇದೀಗ ರೊಚ್ಚಿಗೆದ್ದಿದ್ದಾರೆ. ನಿಮಗೆ ತಾಕತ್ತಿದ್ರೆ ಪ್ರತಿ ಟಾಸ್ಕ್ನಲ್ಲಿ ಗೆದ್ದು ತೋರಿಸಿ, ಅದು ಬಿಟ್ಟು ಗ್ರೂಪಿಸಮ್ ಮಾಡಿ ಇನ್ನೊಬ್ಬ ಸ್ಪರ್ಧಿಯನ್ನ ಕುಗ್ಗಿಸುವ ಪ್ರಯತ್ನವನ್ನ ಪಟ್ರೆ ಅದನ್ನ ಗೆಲುವನ್ನಲ್ಲ ಅಂದಿದ್ದಾರೆ. ಹೌದು, ಈ ಬಾರಿಯ ಬಿಗ್ ಬಾಸ್ ಒಂದು ರೀತಿ ವಿಚಿತ್ರ ಅಂತಾನೆ ಅನಿಸ್ತಿದೆ. ಯಾಕಂದ್ರೆ ಇಲ್ಲಿ ತಾನೇ ಗೆಲ್ಲಬೇಕು ಅಂತ ಹಠ ತೊಟ್ಟು ಬಂದವರು ಕೆಲವು ಸ್ಪರ್ಧಿಗಳನ್ಸುತ್ತೆ. ತನಿಷಾ, ಸಂಗೀತ, ಪ್ರತಾಪ್, ಕಾರ್ತಿಕ್, ವಿನಯ್. ಉಳಿದವರು ವಿನಯ್ ಗೌಡರನ್ನ ಗೆಲ್ಸೋಕೆ ಬಂದವರು ಬಿಟ್ರೆ ತಾನು ಗೆಲ್ಲಬೇಕು ಅಂತ ಬಂದಿಲ್ಲ ಅಂತ ಎದ್ದು ಕಾಣಿಸ್ತಿದೆ. ಅದಕ್ಕೆ ನೈಜ ಉದಾಹರಣೆ ನಿನ್ನೆ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್. ಈ ತುಕಾಲಿ ಸಂತೋಷ್ ಅವರು ಈ ರೀತಿಯ ಆಟ ಆಡೋ ಬದಲು ಬಿಗ್ ಬಾಸ್ಗೆ ಬರಲೇಬಾರ್ದಿತ್ತು. ಆ ಅವಕಾಶ ಇನ್ಯಾರೋ ಬೇರೆಯವರಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಿದ್ರೇನೋ. ತುಕಾಲಿ ಅವರಿಗೆ ತನ್ನನ್ನು ಪ್ರೂವ್ ಮಾಡಿಕೊಳ್ಳೋಕೆ ಅಷ್ಟೊಂದು ಒಳ್ಳೆಯ ಅವಕಾಶ ಸಿಕ್ಕಿದ್ರು ಕೂಡ ಅದನ್ನ ಬಳಸಿಕೊಳ್ಳದೆ ವಿನಯ್ ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಹೌದು, 4ನೇ ವಾರ ಬಿಗ್ ಬಾಸ್ ಎಲ್ರಿಗೂ ಹಳ್ಳಿ ಟಾಸ್ಕ್ ಅನ್ನ ಕೊಟ್ಟಿದ್ರು. ಅದರಲ್ಲಿ 2 ತಂಡ ಕೂಡ ಚೆನ್ನಾಗಿ ಆಡದೆ ಪಂದ್ಯ ರದ್ದಾಗಿತ್ತು. ಹಾಗಾಗಿ 2 ತಂಡಕ್ಕೂ ಟೈ ಬ್ರೇಕರ್ ಆಗಿ ಕುಸ್ತಿ ಪಂದ್ಯ ನೀಡಲಾಗಿತ್ತು. ಇದರಲ್ಲಿ ವಿನಯ್ ಟೀಮ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆಯನ್ನು ಪಡ್ಕೊಂಡ್ರು. ಆದರೆ ಆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೂಡ ನಿಯತ್ತಾಗಿ ಆಡದೆ ಮೋಸ ಮಾಡಿದ್ದಾರೆ. ಹಾಗಾಗಿ ತುಕಾಲಿ ಸಂತೋಷ್ಗೆ ಬೈತಾರೆ ಅನ್ನೋದು ಪಕ್ಕ ಆಗಿದೆ. ಇನ್ನು ಹೋದ್ವಾರ ನಮ್ರತಾಗೆ ವೀಕ್ಷಕರಿಂದ ಚಮಚ ಗಿಫ್ಟ್ ಆಗಿ ಬಂದಿದ್ರು. ಅವರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿಲ್ಲ. ಆ ಗಿಫ್ಟ್ ಯಾಕೆ ಬಂದಿದೆ ಅಂತ ಸ್ವಲ್ಪ ಯೋಚಿಸಿ ಆಡಿದ್ರೆ ವೀಕ್ಷಕರು ನಮ್ರತಾಗೆ ಬೈಯುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ನಮ್ರತಾ ಚಮಚಗಿರಿ ಮಾಡೋದನ್ನ ನಿಲ್ಲಿಸಲಿಲ್ಲ. ಹಾಗಾಗಿ ನಮ್ರತಾ ಹಾಗೂ ಕಿಚ್ಚ ಸುದೀಪ್ ಅವರು ಕಿವಿ ಹಿಂಡಲಿದ್ದಾರೆ ಅನ್ನೋದು ಕೂಡ ಸತ್ಯ. ಅಂದಾಗೆ ಈಗ ಬಿಗ್ ಬಾಸ್ ವಿರುದ್ಧ ಸೆಲೆಬ್ರಿಟಿಗಳು ಕೂಡ ತಿರುಗಿ ಬಿದ್ದಿದ್ದಾರೆ. ಮೊನ್ನೆ ಬಿಗ್ ಬಾಸ್ನಿಂದ ರಿಜೆಕ್ಟ್ ಆಗಿದ್ದ ನಟಿ ಚಿತ್ರಾಲ್ ಕೂಡ ವಿನಯ್ ಅಂಡ್ ಟೀಮ್ ವಿರುದ್ಧ ಕಿಡಿಕಾರಿದ್ದಾರೆ. ಕಳಪೆ ಸಂಗೀತಗೆ ಕೊಟ್ಟಿರೋದು ತಪ್ಪು ಎಂಬ ಅರ್ಥದಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ನನ್ನ ಪ್ರಕಾರ ಕಳಪೆಗಳು 5 ಜನ. ಮೊದಲಿಗೆ ವಿನಯ್ ಯಾಕಂದ್ರೆ ಬಳೆ ತೊಡೋರು ಅಂತ ಕೀಳಾಗಿ ಮಾತಾಡಿದ್ದಕ್ಕೆ, ಮತ್ತೆ ಇವನೊಬ್ಬನೇ ಗಣಸು ಎಂಬಂತೆ ವರ್ತಿಸ್ತಾ ಇರೋದಕ್ಕೆ ಕಳಪೆ ಕೊಡ್ತೀನಿ ಅಂದಿದ್ದಾರೆ. ಇನ್ನು ನಮ್ರತಾ ಕಳಪೆ ಅಂದಿದ್ದಾರೆ. ಯಾಕಂದ್ರೆ ಇವರಿಗೆ ಸ್ವಂತ ನಿರ್ಧಾರ ತಗೊಳ್ಳೋಕೆ ಬರಲ್ಲ. ವಿನಯ್ ಬಳೆ ಬಗ್ಗೆ ಮಾತಾಡಿದಾಗ ನಮ್ರತಾ ವಾಯ್ಸ್ ರೈಸ್ ಮಾಡಿಲ್ಲ. ಇನ್ನು ನಮ್ರತಾ ತಾವೊಬ್ಬರೇ ನೀಟಾಗಿ ಬೆಳೆದಿರೋದನ್ನ ಹಾಗೆ ಆಡ್ತಾರೆ ಅಂತ ಚಿತ್ರಾಲ್ ಹೇಳಿದ್ದಾರೆ. ಇಶಾನಿ, ರಕ್ಷಕ್ ಸ್ನೇಹಿತಗೂ ಕೂಡ ಚಿತ್ರಾಲ್ ಕಳಪೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.